ಪಕ್ಷಿ ಪ್ರೇಮಿಗಳು ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಈ ಮಾದರಿಯನ್ನು ತಯಾರಿಸಿದ್ದಾರೆ. ಭೂಮಿಯಿಂದ ಚಂದ್ರನ ರಕ್ಷಣೆ ಆಯೋಜಿಸ್ತಾ ಇದೆ. If we combine all these vertebrates, the spinal cord will be formed. And it is I request every students to take your seat. ದೇಶನ ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಎಲ್ಲ ಸರ್ಕಾರಗಳು ಮಾಡಬೇಕು. ಆದರೆ ಇವತ್ತು ನಾವಿನ್ನೂ ಕೊನೆ ದಿಶೆಯಲ್ಲಿದ್ದೀವಿ. ಬೀದರ್ನಲ್ಲಿ ಮಾಡಿ 33ರಲ್ಲಿ ಈ ವರ್ಷದ ರಿಸಲ್ಟ್ ನಡೆಸಾಯಿತು. ಕೊನೆಯದಾಗಿ ಬೀದರು, ಆನಂತರ ಗುಲ್ಬರ್ಗ, ಆನಂತರ ಯಾದಗಿರಿ, ಮೇಲೆ ನಾವಿದ್ದೀವಿ. ನಾವೆಲ್ಲ 30 ಜಾಗದಲ್ಲಿ 25 ಜಾಗದಲ್ಲಿ ನಾವಿದ್ದೀವಿ. ಕಲ್ಯಾಣ ಕರ್ನಾಟಕ ಇವತ್ತು ಕೊನೆ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದನ್ನು ಹೆಚ್ಚು ಮಾಡಬೇಕಂತೇಳಿ ರಾಜ್ಯ ಸರ್ಕಾರ, UPA ಸರ್ಕಾರ ಕೇಂದ್ರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು 371J ಕೊಡೋದ್ರ ಮುಖಾಂತರ ಶಿಕ್ಷಣ ಆರೋಗ್ಯಕ್ಕೆ ಅತಿ ಹೆಚ್ಚು ಕೊಡಬೇಕು. ಮತ್ತು ನಾವು ನೋಡಿದಾಗ ಸುಮ್ಮನೆ ನಾವು ಸಚಿವರಿಗೆ ಸುಮ್ಮನೆ ತಿರುಗಾಡಿ ನಮಗೆ ಅರ್ಥನಾಗಬಹುದು. ಅಷ್ಟು ಬುದ್ಧಿವಂತರಾದ ಮಕ್ಕಳು, ಈಗಿನ ಜನ್ರೇಷನ್ ಮಕ್ಕಳು ಅಷ್ಟು ಬುದ್ಧಿವಂತರಾಗಿ ನಾವು ಸ್ವಲ್ಪ ಹೇಳಿದ್ರೆ ಸಾಕು ಮುಂದೆ ಅವರೇ ಮಾಡ್ತಾರೆ. ಅಂಥ ಜನ್ರೇಷನ್ ಈಗ ನೆನಪು ನೋಡಿದ್ರೆ ನಾವು ಅವತ್ತಿನ ದಿವಸ ಸ್ಕೂಲಿಗೆ ಹೋಗೋದಾದ್ರೆ ನಮ್ಮ ತಾಯಿ ಬೆಳೆದುಳ್ಳಿ ಕೊಟ್ಟು ಸಾಲಿ ಕಳಿಸ್ತಿದ್ದಾರೆ. ಬೆಳೆದುಳ್ಳಿ ಹೂವು ಸಾಲಿ, ಆ ಬೆಳೆದುಳ್ಳಿಗಿಂತ ಸಾಲಿಗೆ ಓದ್ತಿದ್ದಾರೆ, ಎಕಡೆ ಓದ್ತಿದ್ರು. ಅಂಥ ಪರಿಸ್ಥಿತಿ ಅವಾಗಿತ್ತು. ಆ ಪರಿಸ್ಥಿತಿ ಇವತ್ತು ನೋಡಿದಾಗ ನಮಗೆ ಉಲ್ಟಾಪಟ್ಟಾಗಿದೆ. ನಾವ್ಯಾಕೆ ಓದಲಿಲ್ಲ, ನಾವು ಯಾಕೆ ಓದಿ ಬುದ್ಧಿವಂತರಾಗಲಿಲ್ಲ, ಬುದ್ಧಿವಂತರಾಗಿ ನಾವು ಸಮಾಜಕ್ಕೆ ಹೇಗೆ ಕೊಟ್ಟಿವಿ ಅಂತಕ್ಕಂಥದ್ದು ಆತ್ಮ ಎನ್ಸ್ಕೊಂಡು ಒಂಥರ ಮನಸ್ಸು ಕಚ್ಚಿಕಿಚ್ಚಾಗತಕ್ಕಂಥ ಕೆಲಸ ಆಗ್ತದೆ. ಯಾಕೆ ವಿದ್ಯೆ ಅಂತಕ್ಕಂಥದ್ದು ಭಾಳ ದೊಡ್ಡದು. ಅಂಥ ಒಂದು ವಿದ್ಯೆನ ಇವತ್ತು ಮಾನವಿ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳಿಂದ 11 ವಿದ್ಯಾರ್ಥಿಗಳವರೆಗೆ ಇವತ್ತು ವ್ಯಾಸಂಗ ಮಾಡಿ
ಬರೀ 25 ವರ್ಷ ಅವರು ಸ್ಕೂಲ್ ನಡೆಸೋದ್ರ ಜೊತೆಗೆ 1 ವರ್ಷ 2 ವರ್ಷದಲ್ಲಿ ಒಂದೊಂದು ಸಬ್ಜೆಕ್ಟ್ ಎಲ್ಲ ಮಾಡಿ ಇವತ್ತು ಲಾಸ್ಟು PUC ಸೈನ್ಸು ಕೂಡ ಕಾಲಿಟ್ಟಿದ್ದಾರೆ. ಈ ಮಾನವೀಯ ಬಡಜನರ ಪುಣ್ಯ ಅಂತ ಕೇಳುವಂಥ ಪದ. ಇವತ್ತು ಬಡ ಮಕ್ಕಳು ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಯಾವಾಗ ಒಂದು ದೊಡ್ಡ ಪ್ರದೇಶ ಮಾಡ್ಕೋಬೇಕಾದ್ರೆ ನಾವು ಏನು ಮಾಡಬೇಕು, ಹೋಗಿ ಅಲ್ಲಿ ಓದಿ ದುಡ್ಡು ಖರ್ಚು ಮಾಡಿ ಓದ್ತಕ್ಕಂಥ ಶಕ್ತಿ ಬಡ ಜನರಲ್ಲಿ ಇರಲ್ಲ. ಅಂಥ ಒಂದು ಇದರಲ್ಲಿ ಇವತ್ತೇನಪ್ಪ ಅಂದರೆ ನಮ್ಮ ನರಸಿಂಹನವರು ಕಷ್ಟಪಟ್ಟು, ಈಗ ಅವರು ಹೇಳಿದರು ರಾಷ್ಟ್ರೀಯ ಭಾಷೆ ಮಾತಾಡೋಕ್ಕೆ ಕಷ್ಟಪಟ್ಟು ನೋಡೋದಕ್ಕೆ ಭಾಳ ಚಂದ, ಮಾಡೋದು ಭಾಳ ಕಷ್ಟ. ಹಂಗ ಅವ್ರು ಕಷ್ಟಪಟ್ಟು ಇವತ್ತು ಬಡ ಮಕ್ಕಳ ಸಲುವಾಗಿ ಇವತ್ತೇನಪ್ಪದ ಸೈನ್ಸ್ ಇವತ್ತೇನಪ್ಪಂದರೆ ಈ ಕಾಲೇಜು ಪ್ರಾರಂಭ ಮಾಡಿದರೆ ಆ ದೇವರು ಒಳ್ಳೆಯದಾಗಲಿ. ಆ PU ಕಾಲೇಜಿನಿಂದ ಮುಂದೆ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತಕ್ಕಂಥಲ್ಲ ಈ ಸಂದರ್ಭದಲ್ಲಿ. ಯಾಕಂದರೆ ಸುಮಾರು 25 ವರ್ಷ ಆಗಿ ಇವತ್ತು ಬೆಳ್ಳಿಯ ಭಾಷಣ ಮಾಡ್ತಕ್ಕಂಥ ಕಾರ್ಯಕ್ರಮ ಜೊತೆಯಲ್ಲಿ ಸೈನ್ಸ್ ಸಬ್ಜೆಕ್ಟ್ ಪ್ರಾರಂಭ ಮಾಡಿ PU ಕಾಲೇಜಿನಲ್ಲಿ ಈ ಭಾಗದ ಶೈಕ್ಷಣಕ್ಕೆ ಅಪಾರವಾದಂಥ ಕೊಡುಗೆ ನೀಡಿದೆ ಅಂತೇಳಿ ಸಂದರ್ಭ ಹೇಳಬೇಕಾಗ್ತದೆ. ಈಗಾಗಲೇ ನರಸಿಂಹನವರು ಪ್ರಸ್ತಾವ ಭಾಷಣದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದರು, ಇಬ್ಬರು ದಂಪತಿಗಳು ಅವರ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಅವರ ನಿಷ್ಠೆ ಈ ಶೈಕ್ಷಣಕ್ಕೆ ಬಹಳ ಅಭಿರುಚಿಯಿಂದ ಅವರು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇವತ್ತು PU ಕಾಲೇಜು 0ರಿಂದ PU ಕಾಲೇಜಿವರೆಗೂ ಸುಮಾರು 1,175 ಮಕ್ಕಳು ಮತ್ತು 100 ಮಂದಿ ಶಿಕ್ಷಕರು, ಸ್ಟಾಫು ಹೊಂದಿರತಕ್ಕಂಥ ಅತಿ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. ಅವ್ರು ಯಾವುದೇ ಸರ್ಕಾರದ ಸಹಕಾರ ಸಿಗಲಿಲ್ಲ. ಏನೇ ಅವರು ಮಾಡಿರ್ತಕ್ಕಂಥ ಪ್ರಯತ್ನ, ಅವರ ಪ್ರಾಮಾಣಿಕತೆಯಿಂದ ಮಾಡಿರ್ತಕ್ಕಂಥ ಪ್ರಯತ್ನ, ಅವರ ಏನು ಕಮಿಟ್ಮೆಂಟ್ನಿಂದ ಒಂದು ಶಿಕ್ಷಣಕ್ಕೆ ಈ ಪ್ರದೇಶದಲ್ಲಿ ರೂಪುರೇಷೆ ಕೊಡಬೇಕು ಅಂತೇಳಿ ದಂಪತಿಗಳು ಮಾತಾಡಿ ಇವತ್ತು ಈ ಮಟ್ಟಕ್ಕೆ ತರಬೇಕಾದ್ರೆ ನಾವೆಲ್ಲರೂ ಅವರನ್ನು ಅಭಿನಂದಿಸುವಂಥ ಸಂದರ್ಭ ಅಂತೇಳಿ ನನ್ನದು. ಇವತ್ತು ಶಿಕ್ಷಣ ಸಂಸ್ಥೆಗಳು ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಬೆಳೆದು ಬಂದಿದೆ. ಅನೇಕರು ಪಟ್ಟಣ ಪ್ರದೇಶಗಳಲ್ಲಿ ಬೆಂಗಳೂರಿನಲ್ಲಿರ್ಬೋದು, ಮಂಗಳೂರಿನಲ್ಲಿರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವಾಗ ವ್ಯಾಪಾರಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಸಹಿತಿದೆ. ಆ ಶಿಕ್ಷಣ ಸಂಸ್ಥೆಗಳು ಯಾವ ರೀತಿಯಾಗಿ ಬೆಳೀತಾವೆ ತಮಗೂ ಗೊತ್ತಿದೆ. ಆದರೆ ಈ ರೀತಿಯಾಗಿ ಅತ್ಯಂತ ಹಿಂದುಳಿದ ಪ್ರದೇಶ ಆಗಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ನಮ್ಮ ನಂಜನಗೂಡು ವರದಿ ಪ್ರಕಾರ ನಮ್ಮ ತಾಲೂಕು ಸಹಿತ ಮಾನ್ಯ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಅಂತೇಳಿ ಗುರುತಿಸಿರುವಂಥ ತಾಲೂಕು. ಸೊ ಈಗ ಶಿಕ್ಷಣ ನಮ್ಮದು ಕೊನೆಯ ಭಾಗದಲ್ಲಿದ್ದಂಥ ಪ್ರದೇಶ. ಸೊ ಆ ದಿಶೆಯಲ್ಲಿ ಇಲ್ಲಿ ಯಾವುದೇ ನಾನು ಇಲ್ಲಿ 1919ರಿಂದ ನೋಡ್ತಾ ಇದ್ದೆ.
ಯಾರೇ ಅಧಿಕಾರಿಗಳು ಇಲ್ಲಿ ಬರಬೇಕಂತ ಸಹಿತ ಮೊದಲು ಕೇಳ್ತಿದ್ರು, ನಿಮ್ಮಲ್ಲಿ ನಾವು ಬರ್ಬೋದು, ನಮ್ಮ ಮಕ್ಕಳ ಪರಿಸ್ಥಿತಿ ಏನಂತ ಕೇಳ್ತಿದ್ರು. ಯಾರ್ಯಾರು ಪೊಲೀಸ್ ಆಫೀಸರ್ ಇರ್ಬೋದು, ರೆವಿನ್ಯೂ ಅಧಿಕಾರಿಗಳು ಇರ್ಬೋದು, ಯಾರೇ ಅಧಿಕಾರಿಗಳನ್ನ ನಮ್ಮ ಭಾಗಕ್ಕೆ ಬರೀ, ರಾಯಚೂರಿಗೆ ಬರೀ, ಮಾಲಿಗೆ ಬರೀ ಅಂದರೆ ನಮಗೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗೋದಿಲ್ಲ, ಯಾವುದೇ ಶಾಲೆಗಳಿಲ್ಲ, ಕಾನ್ವೆಂಟ್ಗಳಿಲ್ಲ, ಹಾಗಾಗಿ ನಮಗೆ ತೊಂದರೆ ಆಗ್ತದೆ ಸರ್ ಅಂತೇಳಿ